Good morning, DXN. My name is Ananda Masali, Bagalkot, Karnataka State. My mobile number is 9242494770. WhatsApp number is 9900913869. ನಾನು ಇವತ್ತಿನ ದಿವಸ ನಮ್ಮ ಹೃದಯವನ್ನ ರಕ್ಷಿಸುವಂತಹ ಪರಿಶುದ್ಧವಾದ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಅತ್ಯುತ್ತಮವಾದಂತಹ ಅಡುಗೆ ಎಣ್ಣೆ ಬಗ್ಗೆ ಮಾತನಾಡಬೇಕು ಅಂತ ಕೂತಿದ್ದೀನಿ. ಇಲ್ಲಿದೆ ನೋಡಿ, ಇದು ನಮ್ಮ ಮನೆಯೊಳಗೆ ಬಳಸ್ತಕ್ಕಂಥ ಅಡುಗೆ ಎಣ್ಣೆ. ನಾವು ಇದೇ ಎಣ್ಣೆಯನ್ನ ಬಳಸ್ತಾ ಇದ್ದೀವಿ ಏನ್ರಿ. ಇದು DXN ರೈಸ್ ಬ್ರ್ಯಾನ್ ಆಯಿಲ್, ರಿಫೈನ್ಡ್ ರೈಸ್ ಬ್ರ್ಯಾನ್ ಆಯಿಲ್. ಬಟ್ ಇದು ಮಷೀನ್ ನಿಂದ ರಿಫೈನ್ ಮಾಡಿರೋದಲ್ಲ, ಫಿಸಿಕಲಿ ಇದನ್ನ ರಿಫೈನ್ಡ್ ಮಾಡಿರುವಂತಹದ್ದು. ಇದರಲ್ಲಿ ಪ್ರಿಸರ್ವೇಟಿವ್ ಏನಿಲ್ಲ. ಅಂದ್ರ ಇದನ್ನ ಬಹಳ ದಿವಸ ಉಳಿಬೇಕು, ಇದರ ರುಚಿ ಕಾಯ್ಕೋಬೇಕು, ಇದು ಕೆಡಬಾರ್ದು ಅನ್ನೋ ಸಲುವಾಗಿ ಏನ್ ಪ್ರಿಸರ್ವೇಟಿವ್ ಗಳನ್ನ ಹಾಕ್ತಾರ ನೋಡ್ರಿ. ಬೇರೆ ಬೇರೆ ಪದಾರ್ಥಗಳಿಗೆಲ್ಲ ಕೆಲವು ಪದಾರ್ಥಗಳಿಗೆ ಪ್ರಿಸರ್ವೇಟಿವ್ ಗಳನ್ನ ಹಾಕ್ತಾರೆ. ಕೆಲವು ಅನ್ನೋಕ್ಕಿಂತ ಬಹುತೇಕ ಪದಾರ್ಥಗಳಿಗೆ ಅಂದ್ರೂ ಕೂಡ ಅಡ್ಡಿ ಇಲ್ಲ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ಇದರಲ್ಲಿ ಅತ್ಯಂತ ಮಹತ್ವದ ಒಂದು ಅಂಶ ಐತಿ. ಅದು ಏನಪ್ಪಾ ಅಂತಂದ್ರ, ಅದು ಬೇರೆ ಸಾಮಾನ್ಯ ಅಡುಗೆ ಎಣ್ಣೆಯಲ್ಲಿ ಸಿಗುವುದಿಲ್ಲ. ನಿಮಗ ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂತಹ ಸಾಮಾನ್ಯ ಅಡುಗೆ ಎಣ್ಣೆಯಲ್ಲಿ ಈ ಒಂದು ಅಂಶ ಸಿಗುದಿಲ್ಲ. ಅದು ಏನಪ್ಪಾ ಅಂತ ಕೇಳಿದ್ರೆ 15,000 ಅಂದ್ರೆ 15,000 PPM ಒರಿಜಿನಾಲ್ ಅನ್ನುವಂಥ ಒಂದು ಅಂಶ ಐತೆ. ಅದು ಎಲ್ಲ ಅಡುಗೆ ಎಣ್ಣೆಯಲ್ಲಿ ಇರುವುದಿಲ್ಲ. ಅದು ಹೃದಯದ ಆರೋಗ್ಯವನ್ನ ಕಾಯ್ಕೊಂಡು ಹೋಗ್ಲಿಕ್ಕೆ, ನಮ್ಮ ರಕ್ತ ಪರಿಚಲನೆಯನ್ನ ಸರಿಯಾಗಿ ಇಟ್ಟುಕೊಂಡು ಹೋಗ್ಲಿಕ್ಕೆ, ನಮ್ಮ BP ಯನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಹಳ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಅಂಶ. ಆಮೇಲೆ ಟ್ರಾನ್ಸ್ಫ್ಯಾಟ್ ಫ್ರೀ ಅದ ಇದು. ಅಂದ್ರೆ ಇದರಲ್ಲಿ ಬೇಡವಾದಂತಹ ಫ್ಯಾಟ್ ಇಲ್ಲ. ದೇಹಕ್ಕ ಅಪಾಯವನ್ನು ಮಾಡ್ತಕ್ಕಂತಹ ಫ್ಯಾಟು ಇದರಲ್ಲಿಲ್ಲ. ಇದು ಬಹಳ ಬಹಳ ಜಾಣತನದಿಂದ ಮತ್ತು ಎಚ್ಚರಿಕೆಯಿಂದ ತಯಾರು ಮಾಡಿದಂತಹ DXN ರೈಸ್ ಬ್ರ್ಯಾನ್ ಆಯಿಲ್. ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರ, ದಯವಿಟ್ಟು ಇದೇ ನೀವು ಅಡುಗೆಯನ್ನ ಬಳಸ್ರಿ, ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ರಿ ಅನ್ನೋದು ನನ್ನ ಉದ್ದೇಶ. ಇದು ಯಾವ ರೀತಿ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವವನ್ನು ಮಾಡ್ತದ, ನಮ್ಮ ಆರೋಗ್ಯದ ಮೇಲೆ ಯಾವ್ಯಾವ ರೀತಿ ಸಹಾಯವನ್ನು ಮಾಡ್ತದ ಅನ್ನುವಂತ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ರೈಸ್ ಬ್ರ್ಯಾನ್ ಆಯಿಲ್ ಏನಪ್ಪಾ ಅಂದ್ರೆ, ಇದು ಅಕ್ಕಿ ತೌಡಿನಿಂದ ಮಾಡಿರುವಂತಹ ಒಂದು ಉತ್ತಮವಾದ ಎಣ್ಣೆ. ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಜಾಹೀರಾತುಗಳಿಗೆ ಮರುಳಾಗಿ ನಾವು ಬಳಸುವ ಹೆಚ್ಚಿನ ಅಡುಗೆ ಎಣ್ಣೆಗಳು ಕಲಬೆರಕೆ ಯುಕ್ತವಾಗಿರುತ್ತವೆ. ಡಬಲ್ಲು, ತ್ರಿಬಲ್ಲು ರಿಫೈನ್ಡ್ ಆಯಿಲ್ಗಳನ್ನು ಅಷ್ಟು ಕಡಿಮೆ ದರದಲ್ಲಿ ಮಾರಾಟ ಮಾಡಲು ಸಾಧ್ಯವೇ? ಈಗೇನ್ ನೀವು ಮಾರ್ಕೆಟ್ನಾಗ ತಗೋತೀರಿ, 100 ರೂಪಾಯಿದಿಂದ 200 ರೂಪಾಯಿ ಒಳಗೆ ತಗೋತೀರಿ ಕೆಜಿಗೆ. ಅಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಿಮಗ ಉತ್ತಮವಾದ ಎಣ್ಣೆಯನ್ನ ಹೇಗ ಸಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತಹದ್ದು ನಾವು ವಿಚಾರ ಮಾಡ್ಬೇಕಾಗ್ತದೆ. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ. ಹೆಚ್ಚಿನ ಎಣ್ಣೆಗಳಿಗೆ ನಿಷೇಧಿತ ಪೆಟ್ರೋಲಿಯಂ ಆಯಿಲ್ಗಳನ್ನು ಬಳಸಲಾಗುತ್ತದೆ. ಬಹಳಷ್ಟು ಟಿವಿ ಒಳಗೆ ಅಡ್ವರ್ಟೈಸ್ ಬರ್ತಾವಂತ ನೀವು ತಗೋತೀರಿ. ಆದ್ರೆ ಅವು ನಿಜವಾಗಲೂ ಅವ್ರೇನು ಪ್ರಚಾರ ಮಾಡ್ತಾರ, ಅವ್ರೇನು ಹೇಳ್ತಾರಲ್ಲ, ಅದಕ್ಕೆ ಅನುಗುಣವಾಗಿ ಅವು ಅದಾವೋ ಹೇಗೋ ಅನ್ನೋದನ್ನ ತಾವು ಪರೀಕ್ಷೆ ಮಾಡ್ಬೇಕು. ಯಾಕಂದ್ರೆ ಇದು ಹೊಟ್ಟಿ ಒಳಗೆ ತಗೊಳ್ಳುವಂತಹದ್ದು.
ಪಟ್ಟಿ ಒಳಗೆ ತಗೊಳ್ಳುವಂತಹದ್ದನ್ನು ನಾವು ಬಹಳ ಆಲೋಚನೆ ಮಾಡಿ ತಗೋಬೇಕು. ಸುಮ್ಮನೆ ಏನೋ ಪ್ರಚಾರ ಮಾಡ್ತಾರ, ಅದು ಮಾಡ್ತಾರೆ. ನೋಡ್ರಿ, ಪ್ರಚಾರ ಮಾಡ್ತಾರೆ, ಎಲ್ಲಾ ಪ್ರಚಾರನು ಮಾಡ್ತಾರೆ. ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಗಳು, ಆಮೇಲೆ ಕ್ರಿಕೆಟ್ ಪ್ಲೇಯರ್ಗಳು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಅವ್ರೇನ್ ಬಹಳ ಪ್ರಸಿದ್ಧಿಗೆ ಬಂದಿರ್ತಾರ ನೋಡ್ರಿ, ಪ್ರಚಾರಕ್ಕೆ ಬಂದಿರ್ತಾರಲ್ಲ, ಅವರ ಪ್ರಸಿದ್ಧಿಯನ್ನ, ಅವರ ಪ್ರಚಾರವನ್ನ ಅವರು ಕಂಪನಿಯವರು ಏನ್ ಮಾಡ್ತಾರ ಅಂತಂದ್ರ ತಮ್ಮ ಪ್ರಾಡಕ್ಟ್ ಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಬಳಸ್ಕೊತಾರ. ಅವರಿಗೆ ಸಾಕಷ್ಟು ದುಡ್ಡು ಕೊಡ್ತಾರ. ಯಾಕಂದ್ರ ಅವರಿಗೆ ಆ ಪ್ರಚಾರ ಮಾಡೋದ್ರಿಂದನೇ ಸಾಕಷ್ಟು ದುಡ್ಡು ಬರ್ತದ. ಟಿವಿ ನೋಡುವವರು ಜನಗಳು ಟಿವಿಯಾಗ ಬಂದದ ಒಬ್ಬ ದೊಡ್ಡ ಆಕ್ಟರ್ ಏನೋ ಹೇಳಿದ ಅಂತ ಅದನ್ನ ತಗೊಂಡ್ಬಿಡ್ತಾರ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗದ, ಅಥವಾ ಆ ಆಕ್ಟರ್ ಅದನ್ನ ಬಳಸ್ತಾ ಇದ್ದಾನ, ಅಥವಾ ಸುಮ್ಮನೆ ನಮಗ್ ತಿನ್ಲಿಕ್ಕೆ ಹೇಳ್ತಾ ಇದ್ದಾನ, ಅಥವಾ ನಮಗ್ ಬಳಸ್ಲಿಕ್ಕೆ ಹೇಳ್ತಾ ಇದ್ದಾನ ಅನ್ನೋದನ್ನ ಯಾರು ವಿಚಾರ ಮಾಡಲ್ಲ. ಆದ್ರೆ ವಿಚಾರ ಮಾಡಿ ಒಳ್ಳೆಯದನ್ನ ತಗೊಳ್ರಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಆ ಪ್ರಚಾರ ಮಾಡುವವರಿಗೆ ಅಷ್ಟೊಂದು ಲಕ್ಷಾನುಗಟ್ಟಲೆ, ಕೋಟ್ಯಾನುಗಟ್ಟಲೆ ದುಡ್ಡು ಕೊಡ್ತಾರ ಅಂದ್ರೆ, ಅಷ್ಟೆಲ್ಲ ಅವರಿಗೆ ದುಡ್ಡು ಕೊಟ್ಟರು ನಿಮಗೆ ಕೇವಲ 120 ರಿಂದ 200 ರೂಪಾಯಿದೊಳಗೆ ಅದನ್ನ ಸಪ್ಲೈ ಮಾಡ್ತಾರ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನ ತಾವು ದಯವಿಟ್ಟು ಗಮನವಿಟ್ಟು ನೋಡ್ಬೇಕು. ತಾವು ಜಾಣ ಗ್ರಾಹಕರಾಗಬೇಕು ಅನ್ನೋದು ನನ್ನ ವಿನಂತಿ. ಜಾಣ ಗ್ರಾಹಕರಾಗ್ರಿ. ಆಮೇಲೆ ಇದ್ರೊಳಗೆ ಏನಿರ್ತದ ಅಂತ ಹೇಳಿದ್ರಲ್ಲ, ಎಣ್ಣೆಗಳಿಗೆ, ಹೆಚ್ಚಿನ ಎಣ್ಣೆಗಳಿಗೆ, ಬಹುತೇಕ ಎಣ್ಣೆಗಳಿಗೆ ನಿಷೇಧಿತ ಪೆಟ್ರೋಲಿಯಂ ಆಯಿಲ್ಗಳನ್ನು ಬಳಸಲಾಗುತ್ತದೆ ಮತ್ತು ಈ ಅಡುಗೆ ಎಣ್ಣೆಗಳು ಆರೋಗ್ಯದ ಮೇಲೆ, ವಿಶೇಷವಾಗಿ ಹೃದಯ, ಲಿವರ್, ಕಿಡ್ನಿಗಳ ಮೇಲೆ ಮಾರಕ ಪರಿಣಾಮ ಬೀರುತ್ತವೆ. ಇಂತಹ ಅಡುಗೆ ಎಣ್ಣೆಗಳ ಬದಲಿಗೆ ಪರಿಶುದ್ಧವಾದ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಎಕ್ಷನ್ ರೈಸ್ ಬ್ರ್ಯಾಂಡ್ ಅಡುಗೆ ಎಣ್ಣೆಯನ್ನು ಏಕೆ ಬದಲಾಯಿಸಬಾರದು, ಏಕೆ ಬಳಸಬಾರದು? ನಾವು ಅಡುಗೆಗೆ ಇದೇ ಎಣ್ಣೆಯನ್ನು ಬಳಸುತ್ತೇವೆ. ಇದರ ವಿಶೇಷತೆಗಳೇನಪ್ಪ ಅಂತಂದ್ರ, ಇದು ಪರಿಶುದ್ಧವಾಗಿದೆ, ಇದು 0 ಕೊಲೆಸ್ಟ್ರಾಲ್ ಅನ್ನ ಹೊಂದಿದೆ, ಹಸುವಿನ ಶುದ್ಧ ತುಪ್ಪದ ನಂತರ 2ನೇ ಸ್ಥಾನದಾಗ ಬರುವುದೇ ಈ ಅಕ್ಕಿ ತೌಡಿನ ಎಣ್ಣೆ ಅಂತ ಹೇಳ್ತಾರ. ಇದು ಸಮತೋಲನ ಕೊಬ್ಬಿನ ಅಂಶದ ಸಂಯೋಜನೆಯನ್ನು ಹೊಂದಿದ ಮತ್ತು 45% ಮೋನೋ ಸ್ಯಾಚುರೇಟೆಡ್ ಹೊಂದಿದ ಏಕೈಕ ಅಡುಗೆ ಎಣ್ಣೆಯಾಗಿದೆ. ದೈನಂದಿನ ಅಡುಗೆಗೆ ಈ ಎಣ್ಣೆಯನ್ನು ಬಳಸುವುದರಿಂದ ಇದು ಇನ್ಸುಲಿನ್ ಪ್ರತಿರೋಧವನ್ನು ಉತ್ತಮಗೊಳಿಸುತ್ತದೆ. ಇದು ಟೈಪ್ 2 ಮಧುಮೇಹದಿಂದ ದೇಹದ ಆರೋಗ್ಯವನ್ನು ರಕ್ಷಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೃದಯಕ್ಕೆ ತುಂಬಾ ಇದು ಟಾನಿಕ್ ರೀತಿ ಕೆಲಸ ಮಾಡ್ತದೆ, ಹೃದಯಕ್ಕೆ ಅನುಕೂಲವನ್ನು ಮಾಡ್ತದೆ. ಆಮೇಲೆ ರಕ್ತ ಪರಿಚಲನೆ ಕೂಡ ಸರಿಯಾಗಲಿಕ್ಕೆ ಸಹಾಯ ಮಾಡ್ತದೆ. ಇಷ್ಟೊಂದು ಉಪಯುಕ್ತವಾಗಿರ್ತಕ್ಕಂತಹ ಎಣ್ಣೆಯನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಡಿಎಕ್ಷನ್ ಕಂಪನಿಯವರು ಕೊಡ್ತಾ ಇದ್ದಾರೆ. ಅಂತ ಎಣ್ಣೆಯನ್ನ ನಾವು ಪ್ರತಿನಿತ್ಯ ಬಳಸ್ತೀವಿ. ಇದು 2 ಲೀಟರ್ದು ಎಣ್ಣೆ ಬಾಟಲ್ ಇರ್ತದೆ. ಇದರಲ್ಲಿ 1 ಲೀಟರ್ ಬಾಟಲ್ ಬರಲ್ಲ, 5 ಲೀಟರ್ ಬಾಟಲ್ ಕೂಡ ಬಂದಿಲ್ಲ. ಇದು 2 ಲೀಟರ್ ಒಳ್ಳೆಣ್ಣೆ. ಈ 2 ಲೀಟರ್ ಒಳ್ಳೆಣ್ಣೆಯನ್ನ ನೀವು ಮನೆಗೆ ತಗೊಂಡು ಹೋಗಿ ಬಳಸ್ಲಿಕ್ಕೆ ಆರಂಭ ಮಾಡಿದ್ರಿ ಅಂತಂದ್ರ, ನೀವು ಈಗಾಗಲೇ ಬಳಸ್ತಕ್ಕಂತ 3 ಲೀಟರ್ ಎಣ್ಣೆ ಬಳಸುವುದಕ್ಕೂ ಇದು 2 ಲೀಟರ್ ಬಳಸುವುದಕ್ಕೂ ಸಮ. ಅಂದ್ರೆ ಇದು ಎಣ್ಣೆ ಈಡಾಗ್ತದೆ. ಇದ್ರಾಗ ಪೆಟ್ರೋಲಿಯಂ ಪದಾರ್ಥ ಇಲ್ಲ, ಅದು ಸುಟ್ಟು ಹೋಗುವುದಿಲ್ಲ, ಬೇಗನೆ ಸುಡುವುದಿಲ್ಲ. ಆಮೇಲೆ ನೀವು ಒಗ್ಗರಣೆ ಹಾಕಿದ ಕೂಡಲೇ ಉಗಾ ಬರುವುದಿಲ್ಲ. ಒಂದ್ಸರ ಉಗಾ ಬರ್ತದ ನೋಡಿ, ಚರ್ರ ಅಂತ. ಆ ತರ ಇದು ಉಗಾ ಬರಲ್ಲ. ಯಾಕಂದ್ರೆ ಇದ್ರಾಗ ಸುಟ್ಟು ಹೋಗ್ತಕ್ಕಂಥ ಯಾವುದೇ ಪದಾರ್ಥಗಳು ಇದರಲ್ಲಿಲ್ಲ. ಇದು ನ್ಯಾಚುರಲ್ ಆಗಿ ಹೆಲ್ಪ್ ಮಾಡ್ತದೆ ಮತ್ತು ಮೇಲಾಗಿ ಅಡಿಗೆ ಬಹಳ ರುಚಿ ಆಗ್ತದೆ. ಅಡಿಗೆ ಬಹಳ ರುಚಿ ಆಗ್ತದೆ ಮತ್ತೆ ಈಡಾಗ್ತದೆ. ಕಡಿಮೆ ಎಣ್ಣೆ. ಆ ಎಣ್ಣೆಯನ್ನ ನೀವು 2 ಚಮಚೆ ಹಾಕುದು, ಇದನ್ನು 1 ಅಥವಾ 1.5 ಚಮಚೆ ಹಾಕುದು ಸಮ. ಈ ಎಣ್ಣೆಯನ್ನ ನೀವು ಬಳಸಿ ನೋಡ್ರಿ. ಸರಿ ಸುಮಾರು ಒಂದು 4 ಅಥವಾ 6 ಲೀಟರ್ ಅಂದ್ರೆ 2 ರಿಂದ 3 ಕ್ಯಾನ್ ಡಬ್ಬಿ ನಮ್ಮ ಒಳ್ಳೆ ಎಣ್ಣೆಯನ್ನ ಬಳಸಿ ನೋಡ್ರಿ. ನಿಮಗ ಏನೇನು ಅದರಿಂದ ಲಾಭ, ಅನುಕೂಲ, ಪ್ರಯೋಜನ ಅನಿಸ್ಲಿಲ್ಲ ಅಂತಂದ್ರೆ
ನೀವು ಆ 3 ಡಬ್ಬೆಗಳನ್ನ ವಾಪಸ್ ಖಾಲಿ ಕೊಟ್ರಿ ಅಂದ್ರೆ ನಾವು 3 ಡಬ್ಬೆಗಳ ಹಣವನ್ನು ಕೂಡ ವಾಪಸ್ ಕೊಡುತ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೆಲವರು ಹುಡುಗಾಟಿಗೆ ಮಾಡ್ತಾರೆ, ಇಲ್ರಿ ಅವು ಚಲೋ ಇದ್ರು ಕೂಡ ಚಲೋ ಇಲ್ಲ ಅಂತ ಖಾಲಿ ಡಬ್ಬಿ ಕೊಟ್ರೆ ದುಡ್ಡು ಕೊಡ್ತೀರಾ ಅಂತ. ಅದು ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟಂತಹದ್ದು. ನಾವು ಆತ್ಮಸಾಕ್ಷಿಗೆ ಬೆಲೆ ಕೊಟ್ಟು ಅದಕ್ಕೊಂದು ಗೌರವ ನೀಡಿ ಬದುಕತಕ್ಕಂಥ ಜನಾಂಗ. ಅದಕ್ಕೋಸ್ಕರ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಪರೀಕ್ಷೆ ಮಾಡ್ರಿ, ಒಂದು ಲೆವೆಲ್ ತನಕ ನಮ್ಮನ್ನು ಪರೀಕ್ಷೆ ಮಾಡ್ರಿ, ನಮ್ಮ ಪ್ರಾಡಕ್ಟ್ಗಳನ್ನು ಕೂಡ ಪರೀಕ್ಷೆ ಮಾಡ್ರಿ. ಸುಮ್ಮನೆ ನೀವು ತಗೊಳ್ರಿ, ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಆರೋಗ್ಯ ಸರಿ ಹೋಗ್ತದೆ. ಈಗಾಗಲೇ ನೀವು ಬಳಸ್ತಕ್ಕಂತ ಎಣ್ಣೆಗಳಲ್ಲಿ ಬಹುತೇಕ ಎಣ್ಣೆಗಳು 80% ಎಣ್ಣೆಗಳು ಆರೋಗ್ಯಕ್ಕೆ ಹಿತಕಾರಿಯಾಗಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಅದಾವ್ ಏನ್ರಿ. ಈ ನಮ್ಮ ರೈಸ್ ಬ್ರೇನ್ ಆಯಿಲ್ ಒಳಗ ಹೇಳಿದ್ದಲ್ಲಿ ನಿಮಗ 15,000 ppm ಒರಿಜಿನಾಲ್ ಅನ್ನುವಂತಹ ಒಂದು ಅಂಶ ಇರುವುದರಿಂದ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸ್ಕ್ರೀನ್ ನ್ಯಾಗ ಬರ್ದಾರ ನೋಡ್ರಿ, ಇಟ್ ಈಸ್ ಹಾರ್ಟ್ ಫ್ರೆಂಡ್ಲಿ ಅಂತ ಬರ್ದಾರ. ಅದಕ್ಕೋಸ್ಕರ ದಯವಿಟ್ಟು ಇದೇ ಅಡುಗೆಯನ್ನ ತಾವು ಬಳಸ್ರಿ. ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಡ್ರಿ, ತಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡ್ಕೊಡ್ರಿ. ದಯವಿಟ್ಟು ಒಳ್ಳೇದ್ರ ಕಡೆ ಗಮನವನ್ನು ಕೊಡ್ರಿ. ಬರೀ ಸಸ್ತಾ 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 ಅಂತ ಆ ಸಸ್ತಾದ ಕಡೆ ಗಮನ ಕೊಡಬೇಡಿ. ಸಸ್ತಾ ಸಸ್ತಾ ಅನ್ನೋದನ್ನ ತಿನ್ನೋದನ್ನ ನಿಲ್ಸೋಣ, ನಾವು ಒಳ್ಳೇದನ್ನ ತಿನ್ನೋಣ. ನಮ್ ಹಿರಿಯರು ಏನ್ ಹೇಳ್ತಿದ್ರಪ್ಪ ಅಂದ್ರ ಕಸ ತಿನ್ನೋಕ್ಕಿಂತಲೂ ತುಸು ತಿನ್ಬೇಕು ಅಂತ ಹೇಳ್ತಿದ್ರು. ದಯವಿಟ್ಟು ಆ ನಮ್ಮ ಹಿರಿಯರ ಮಾತನ್ನ ನೀವು ಪಾಲಿಸೋಣ. ತಾವು ದಯವಿಟ್ಟು ನಮ್ಮ ಈ ವಿಡಿಯೋಗಳಿಗೆ ಸಬ್ಸ್ಕ್ರೈಬರ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಬೇರೆಯವರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ ಅನ್ನುವಂತ ಮಾತನ್ನ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.